ಕೆರೂರಲ್ಲಿ ಬಹು ಅದ್ದೂರಿ ಹಿಂದೂ ಶೋಭಾಯಾತ್ರೆ. ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದಲ್ಲಿ ವಿರಾಟ್ ಹಿಂದೂ ಸಮಿತಿಯಿಂದ ಪಟ್ಟಣದಲ್ಲಿ ಶನಿವಾರ ಸಂಜೆ ಹಮ್ಮಿಕೊಂಡಿದ್ದ ಹಿಂದೂ ಸಮಾವೇಶ ಶೋಭಾಯಾತ್ರೆ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು. ಶೋಭಾಯಾತ್ರೆ ಅಂಗವಾಗಿ ಪ್ರಮುಖ ಬೀದಿಗಳಲ್ಲಿ ಅಳವಡಿಸಿದ್ದ ಭಗವಧ್ವಜ ಯಾತ್ರೆಗೆ ಮೆರುಗು ನೀಡಿತು. ಪಟ್ಟಣ ಪ್ರವಾಸಿ ಮಂದಿರ ಬಳಿ ಶೋಭಾಯಾತ್ರೆಗೆ ಕಾಗಲಗೊಂಬ ಗ್ರಾಮದ ರಾಮಾನಂದ ಮಠದ ಸ್ವರೂಪಾನಂದ ಸ್ವಾಮೀಜಿ ಚಾಲನೆ ನೀಡಿದರು. ಬಳಿಕ ಹೆಸ್ಕಾಂ ಕಚೇರಿಯಿಂದ ಆರಂಭವಾದ ಹಿಂದೂ ಸಮಾವೇಶ ಶೋಭಾಯಾತ್ರೆ ಮೆರವಣಿಗೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಆಲದಕಟ್ಟೆ, ಸರ್ಕಾರಿ ಆಸ್ಪತ್ರೆ, ಬಿಆರ್ ಅಂಬೇಡ್ಕರ್ ವೃತ್ ರಸ್ತೆ ಮೂಲಕ ಬಸ್ ನಿಲ್ದಾಣದಿಂದ ತಿರುಗಿ ಪಟ್ಟಣದ ಹೃದಯ ಭಾಗ ತರಕಾರಿ ಮಾರುಕಟ್ಟೆ ತಲುಪಿತು. ಮೆರವಣಿಗೆಯಲ್ಲಿ ವಾಹನಗಳಿಗೆ ಅಳವಡಿಸಲಾದ ಭಾರತ ಮಾತೆ, ವಿಶ್ವಗುರು ಬಸವಣ್ಣ ಬನಶಂಕರಿ ದೇವಿ ಸೇರಿ ಅನೇಕ ಭಾವಚಿತ್ರದೊಂದಿಗೆ ಕರಡಿಮಜರು ಡೊಳ್ಳು ವಾದ್ಯ, ವೀರಗಾಸೆ ಗೊಂಬೆ ಕುಣಿತ ಮತ್ತು ಜಾನಪದ ಕಲಾತಂಡಗಳ ಆಕರ್ಷಕ ಪ್ರದರ್ಶನದೊಂದಿಗೆ ಶೋಭಾಯಾತ್ರೆ ಬಹು ಅದ್ದೂರಿಯಾಗಿ ನೆರವೇರಿತು. ಇನ್ನು ಮಹಿಳೆಯರು ಅಧಿಕ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಿ ಮೆರವಣಿಗೆಯ ಮೆರುಗು ಹೆಚ್ಚಿಸಿ ಸಂಭ್ರಮಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಾಂತಗೌಡ ಪಾಟೀಲ್, ತಾಲೂಕು ಅಧ್ಯಕ್ಷ ನಾಗರಾಜ್ ಕಾಚಟ್ಟಿ, ಮುಖಂಡರಾದ ಎನ್ ಬಿ ಬನ್ನು, ರಂಗನಾಥ್ ದೇಸಾಯಿ, ಬಸವರಾಜ್ ಬೊಂಬ್ಲೆ, ರಾಚಪ್ಪ ಶೆಟ್ಟರ್, ರಾಘವೇಂದ್ರ ಕಂದಕೂರ್, ಕಾಂತೇಶ್ ಬಿಜಾಪುರ್, ಧನಂಜಯ್ ಕಂದಕೂರ್, ಗುಂಡಪ್ಪ ಬೋರಣ್ಣವರ್, ಕುಮಾರ್ ಕಕರಡ್ಡಿ, ರಾಚಪ್ಪ ಕುದರಿ, ಕುಮಾರ್ ಐಹೊಳ್ಳಿ, ಜಯಶ್ರೀ ದಾಸಮನಿ, ಲಕ್ಷ್ಮೀ ಪಟೇದಾರ, ಹನುಮಂತ ಪ್ರಭಾಕರ್, ಈಶ್ವರ್ ಚಂದರಗಿ, ರಾಚಪ್ಪ ಕಿರಗಿ, ಮಾರುತಿ ಗೋವಿಂದಣ್ಣವರ್ ಮತ್ತಿತರರು ಭಾಗಿಯಾಗಿದ್ದರು.